ಕಲ್ಕಟ್ಟಾಗ ಹೋಗಿದ್ದೆ ಯಾವುದೋ ಒಂದು ಕೆಲಸಕ್ಕೆ ಸರ್. ಕಲ್ಕಟ್ಟಾನ 400 ವರ್ಷ ಕನ್ನಡದವ್ರು ಆಳಿದ್ದಾರೆ ಸರ್. ಎಂಥದೋ ಚಕ್ರವರ್ತಿ ಅಂತ, ಅದು ಆ ಚಕ್ರವರ್ತಿನೇ ಅವ್ರು ಹಂಗೆ ಬಂದಿರೋದು. ಇವತ್ತಿಗೂ ಹಂಪೆಗೆ ಹೋಗ್ಬಿಟ್ರೆ ಎಂತೆಂಥ ಕೆಲಸ. ನನಗೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವ್ರದ್ದೊಂದು ಕತೆ. ಪುನೀತ್ಗೆ ಎಲ್ಲ ಆಗೋಗ್ಬಿಟ್ಟಿತ್ತು, ಒಪ್ಕೊಂಬಿಟ್ಟಿದ್ರು ಪುನೀತ್. ಫೋಟೋ ಸೆಷನ್ ಎಲ್ಲ ಆಗ್ಬೇಕಾಗಿತ್ತು, ಅಷ್ಟರಲ್ಲಿ ತೀರೋದು. ಎಕ್ಸ್ಟ್ರಾರ್ಡಿನರಿ ಕತೆ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್. ತುಂಬ ಚೆನ್ನಾಗಿದೆ. ಒಂದು ಸಿನಿಮಾಗೆ ಹೇಳಿ ಮಾಡಿಸಿದಂಥ ಕತೆ ಅಂತ ಕತೆ. ಪಾಪ ಕತೆ ಅದು ಎಂಥದ್ದು ಒಂದು ಡ್ರಾಮಾ ಬರ್ದಿದ್ದಾರೆ ಅವರು. ಸ್ಕ್ರಿಪ್ಟ್ ಅಂತ ಹೋಗಿತ್ತು. ಹೋಗಿ ಬಟ್ಟೆ ಶೂಟಿಂಗ್ಗೆ ಅವ್ರ ಫೋಟೋ ಎಲ್ಲ ಕೊಟ್ಟಿದ್ರು. ನಾವು ಬಾಂಬೆಗೆ ತಗೊಂಡೋಗ್ಬಿಟ್ಟು, ಬಾಂಬೆಲಿ ಈಗ ಕಂಪ್ಯೂಟರ್ನಲ್ಲಿ ಡಿಸೈನ್ ಮಾಡ್ತಾರೆ ಕಾಸ್ಟ್ಯೂಮ್ಸ್ ಎಲ್ಲ. ಸೊ ಆ ಕಾಲ ವಿಜಯನಗರದ ಕಾಲದ್ದು ಅಂತೇಳಿ ಅದನ್ನ ಎಲ್ಲ ಪ್ಲಾನ್ ಮಾಡಿ ತಗೊಂಡ್ಬಂದಿದ್ದೆ. ಫೋಟೋ ಶೂಟ್ ಎಲ್ಲ ಆಗ್ಬೇಕಾಗಿತ್ತು. ನಮ್ದು 100ನೇ ಪಿಕ್ಚರ್ ಅದೇ ಮಾಡೋಣ ಅನ್ನೋ ಒಂದು ಇದು ಕೂಡ ನನಗೆ ಥಾಟ್ ಇತ್ತು. ಇನ್ನು 97 ಆಗಿತ್ತಾಗ. ಅಷ್ಟರಲ್ಲಿ ಅದೃಷ್ಟ ಇಲ್ಲ. ಆಯ್ತು, 97 98 ಆಗಿದೆ. ಮಾಡ್ತೀನಿ ಪಿಕ್ಚರ್ ಮಾಡೋದು. ಅದೇ ಕೃಷ್ಣಲೀಲಾ. ಅದೇ ಕೃಷ್ಣಲೀಲಾ ಅಂತಂದ್ರೆ ಮೊದಲನೇದು ಮಾಡಿದ್ ಕೃಷ್ಣಲೀಲಾ, 100ನೇದು ಕೃಷ್ಣಲೀಲಾ ಮಾಡಿದ್ರೆ ಸಿಂಕ್ ಆಗುತ್ತೆ ಅಂತ ಒಂದು ಯೋಚನೆ. ಆಮೇಲೆ ಇನ್ನೊಂದು ಸರ್, ರೈಟರ್ಸ್ ಅಂತಾರೆ, ವಸುಧೇಂದ್ರ ಅಂತ ಇದ್ದಾರೆ, ನೀವು ಕೇಳಿರ್ಬೋದು. ಅವ್ರದ್ದೊಂದು ಕತೆ ಸರ್. ಅವ್ರು ಕೊಡಲ್ಲ ಅಂದ್ರು, ನಾನು ಕೇಳಿದೆ. ಬಾಬು ಪುಸ್ತಕದಲ್ಲಿ ಇರ್ಲಿ, ಸಿನಿಮಾ ಬೇಡ. ಅವ್ರು ನನ್ನ ಫ್ಯಾನ್. ಅವ್ರು ಮಾತಾಡೋದಲ್ಲ, ನೀವು ಎಂತೆಂಥ ಪಿಕ್ಚರ್ ಮಾಡಿದ್ರೆ ಬಾಬು, ನಿಮ್ಮನ್ನು ಮರೆಯೋಕ್ಕಾಗುತ್ತಾ? ನಿಮ್ ಗಂಡು ಬೇರುಂಡ ಆಗ್ಲಿ, ನಿಮ್ ಅಂತ ಆಗ್ಲಿ, ಬಂಧನ ಆಗ್ಲಿ ಅಂತ. ತೇಜೋ ತುಂಗಭದ್ರ ಅಂತ ಒಂದು ಪುಸ್ತಕ ಅವ್ರದ್ದು. ಎಕ್ಸ್ಟ್ರಾರ್ಡಿನರಿ ಸರ್, ಎಕ್ಸ್ಟ್ರಾರ್ಡಿನರಿ ಕತೆ. ಯಾವ ಬಾಹುಬಲಿ ಗಿಹುಬಲಿ ಅದ್ರ ಹತ್ರ ಒಂದ್ ಇದಕ್ಕೆ ಬರೋಲ್ಲ. ಏನು ಕೆಟ್ಟ ಮಾತು ಹೇಳ್ಬಾರ್ದು, ಅಲ್ಲಿಗೆ ಬರೋಲ್ಲ. ಕಾಲ್ ಧೂಳಿಗೆ ಬರೋಲ್ಲ. ವಿಜಯ ಅವ್ರದ್ದು ಏನೋ ಅವ್ರ ಹೆಸರು ಹೇಳಿದೆ, ವಸುಧೇಂದ್ರ. ತೇಜೋ ತುಂಗಭದ್ರ ಅಂತ ಪೋರ್ಚುಗೀಸ್ನಿಂದ, ಗ್ರೀಸ್ನಿಂದ ಸ್ಟಾರ್ಟ್ ಮಾಡ್ತಾರೆ. ತೇಜೋ ಅಂದ್ರೆ ಅಲ್ಲಿ ರಿವರ್, ತುಂಗಭದ್ರ ನಮ್ದು. ಅಲ್ಲಿಂದ ಅಲ್ಲಿಗೆ ಲಿಂಕ್ ಮಾಡಿ ಏನ್ ಫಿಲಮ್ ಅಂದ್ರೆ ಇಲ್ಲ, ಅವ್ರ ಪುಸ್ತಕದಲ್ಲೇ ಇರ್ಲಿ, ಸಿನಿಮಾ ಬೇಡ ಅಂತ. ನಾನು ರಾಕ್ಲೈನ್ ವೆಂಕಟೇಶ್ ಹೇಳಿದ್ದೆ, ಸರ್ ಇದೊಂದು ಪಿಕ್ಚರ್ ಎಕ್ಸ್ಟ್ರಾರ್ಡಿನರಿ ಸರ್, ಮಾಡೋಣ. ಯಾವ ಬಾಹುಬಲಿ ಗಿಹುಬಲಿ ಅದ್ರ ಮುಂದೆ ನಿಲ್ಲೋದೇ ಇಲ್ಲ ಅಂತ ಕತೆ. ವಿಜಯನಗರದ ಕಾಲದಲ್ಲಿ ಈ ಕರಿಮೆಣಸು ನಮ್ಮ ಇದು ಮಾರಾಟ ಆಗ್ತಿತ್ತಲ್ಲ, ಅಲ್ಲಿಂದ ಕತೆ. ಈ ಥರ ಇದೆ ಸರ್. ಒಂದು ಡೈರೆಕ್ಟರ್ ಆದವನು ದಿನ ಸ್ವಪ್ನ ಬುಕ್ ಶಾಪ್ ಹೋಗ್ಬೇಕು, ಯಾರು ಏನು ಬರೀತಾ ಇದ್ದಾರೆ, ಡೈಲಿ ರಿವ್ಯೂಸ್ ಏನು ಬರುತ್ತೆ ಕನ್ನಡ ಪೇಪರ್ಗಳಲ್ಲಿ, ಕಥೆದು ರಿವ್ಯೂ ಭಾನುವಾರ ಬರುತ್ತೆ, ಅದನ್ನ ಓದ್ತಾ ಇರಬೇಕು. ಏನಾದ್ರು ಒಂದು ಒಳ್ಳೆ ಥಾಟ್. ನಮ್ಗೇನು ಒಂದು ಎಳೆ ಸ್ವೆಟರ್ ಹಾಕಕ್ಕೆ ಫಸ್ಟ್ ಎಳೆನೇ ಮುಖ್ಯ, ಆಮೇಲೆ ಸ್ವೆಟರ್ ಟರ್ ಅಂತ ಹೊರಟೋಗ್ಬಿಡ್ತದೆ. ಹಾಗೆ ಅಂತ ಎಳೆಗಳನ್ನೆಲ್ಲ ಹುಡುಕಿ ನಮ್ಮ ಕನ್ನಡದ ಕಥೆಗಳನ್ನ. ಇವಾಗ ಏನು ಬೇಡಿ ಸರ್, ಮೊನ್ನೆ ತುಂಗಭದ್ರಾ ಡ್ಯಾಮ್ ಇದಾಗೋಯ್ತಲ್ಲ, ಗೇಟ್ 24 hours ಆ ನೀರನ್ನ ನಿಲ್ಲಿಸಿ ಮತ್ತೆ 4 days ಆ ಗೇಟ್ ತಂದೆಲ್ಲ ನೀರು ನಿಲ್ಸಿದ್ರಲ್ಲ, ಎಂತ ಕತೆ ಸರ್ ಅದು ಮಾಡಿದ್ರೆ. ಅದನ್ನ ಸಿನಿಮಾ ನಾವು ತಗೋಬೇಕು. ಅದಕ್ಕೆ ನಿಮ್ಮ ಸಿನಿಮಾಟಿಕ್, ನಿಮ್ಗೆ ಈಗ ಮಾಂಸ ಸೇಮು, ಅದಕ್ಕೆ ಏನ್ ಮಸಾಲೆ ನೀವು ಹಾಕೊಳ್ಳಿ, ಫ್ರೈ ಮಾಡ್ತೀರಾ, ಸಾರು ಮಾಡ್ತೀರಾ, ಮೀನಿಗೆ ಏನ್ ಮಾಡ್ತೀರಾ ಮಾಡಿ, ಬಟ್ ಮೀನ್ ಕತೆ ಇಂಪಾರ್ಟೆಂಟ್. ಈಗ ಮೀನು ಸಿಗುತ್ತಲ್ಲ ಸರ್, ಅದಕ್ಕೆ ನೀವು ಏನ್ ಬೇಕಾದ್ರೂ ಮಸಾಲೆ ಹಾಕ್ತಾರೆ. ಒಬ್ಬೊಬ್ರು ಒಂದೊಂಥರ ಮಸಾಲೆ ಹಾಕ್ತಾರೆ. ನೀವೇನ್ ಬೇಕು ಮಸಾಲೆ ಹಾಕೊಳ್ಳಿ, ಬಟ್ ಮೀನ್ನ ಒಳ್ಳೇದನ್ನ ಆರಿಸ್ಕೊಳ್ಳಿ. ಓದ್ತೀನಿ. ಅದೊಂದು ಹ್ಯಾಬಿಟ್ ಅಷ್ಟೇ, ಓದೋದು, ಸಿನಿಮಾ ನೋಡೋದು. ಪ್ರಪಂಚದಲ್ಲಿ ಏನಾಗ್ತಿದೆ ತಿಳ್ಕೋಬೇಕಲ್ಲ ಸರ್. ನೋಡಿ, ಮೊನ್ನೆ ಐಮ್ಯಾಕ್ಸ್ ಅಂತಿದ್ರು. ಈಗ ಐಮ್ಯಾಕ್ಸ್ ಬಿಟ್ಬಿಟ್ಟು 16,000 ಜನ ಒಂದೇ ಸರಿ ನೋಡುವಂತ ಟೆಕ್ನಾಲಜಿ ಈಗ ಡೆವಲಪ್ ಆಗ್ತಾ ಇದೆ. ಆ ಥಿಯೇಟರ್ ಒಳಗಡೆ ನೀವು ಹಂಗೆ ನಿಮ್ಗೆ ಸುತ್ಕೊಂಡ್ಬಿಡುತ್ತೆ ಥಿಯೇಟರ್. ಈ ತರ ಟೆಕ್ನಾಲಜಿ ಎಲ್ಲ ಬರ್ತಾ ಇದೆ. ಸಿನಿಮಾ ಸಾಯಲ್ಲ, ಸಿನಿಮಾಗೆ ಆಯುಸ್ ಜಾಸ್ತಿ. ಬಟ್ ನಾವು ಅದನ್ನ ನಮ್ಗೆ ಎಷ್ಟು ಮಟ್ಟಿಗೆ ಉಪಯೋಗಿಸ್ಬೇಕು, ಯಾವ ಥರ ಉಪಯೋಗಿಸ್ಬೇಕು, ನಮ್ಮ ಇಂಡಸ್ಟ್ರಿ ಏನು, ನಮ್ಮ ಜನ, ನಮ್ಮ ಗೌಡ ಏನು, ನಮ್ಮ ಮಾಣಿ ಏನು,
ನಮ್ಮ ಚಿಕ್ಕಮಂಗ್ಳೂರ್ನವ್ ನೀನು ಅದ್ರ ಕತೆ ಆಗ್ಬೇಕು ವಿನ ನಾವು ಕತೆ ಬಿಟ್ಬಿಟ್ಟು ನಾವು ಯಾವನ್ನೋ ಒಬ್ಬ ತಮಿಳ್ನವನು ತೆಲುಗು ತಗೊಂಡ್ರೆ ನಾವು ಅಟ್ಯಾಚ್ ಆಗಲ್ಲ. ಹ್ಯೂಮನ್ ರಿಲೇಷನ್ನೇ ಬೆಳೆಯಲ್ಲ. ನಮ್ಮೂರಲ್ಲೇ ಇದ್ರೇನೆ ನಮ್ಮ ಮೈಸೂರು ಮಂಡ್ಯ ಗೌಡ, ನಮ್ಮ ಕೊಡಗ್ನವ್ರದ್ದು ಎಷ್ಟು ಕತೆ ಇಲ್ಲ ಸರ್, ಎಂತೆಂಥ ಕತೆಗಳಿದೆ ಸರ್ ಕೊಡಗ್ನವ್ರದ್ದು. ಟಿಪ್ಪು ಸುಲ್ತಾನ್ಗೆ ಟ್ರೈಬ್ಸ್ ಫೈಟ್ ಮಾಡ್ತಾರೆ ಸರ್, ಚಿಕ್ಕವೀರ ರಾಜೇಂದ್ರ ಮೊದಲು ಬರುತ್ತೆ ಅದು. ಏನು ಆಮೇಲೆ ನಾನೊಂದು ಪುಸ್ತಕ ಓದಿದೆ, ನನಗೊಬ್ರು ಕಳಿಸ್ಕೊಡಿದ್ರು, ಕೊಡಗಿನ ಹೆಣ್ಮಕ್ಕಳು ಅಂತ. ಅವನುಗಳೇ ಆರ್ಮಿ ಇಟ್ಕೊಂಡು ದೇ ಹ್ಯಾವ್ ಫಾಟ್ ವಿತ್ ಟಿಪ್ಪು ಸುಲ್ತಾನ್. ಬರೀ ಹೆಂಗಸ್ರೆ. ಇವೆಲ್ಲ ಎಂತೆಂಥ ಸ್ಟೋರಿಗಳಿದೆ. ನಮ್ಮಲ್ಲಿ ಟ್ರಾಫಿಕ್ ಆ ಕಡೆಗೆ ಹೋಗ್ತಾ ಇಲ್ವೋ ಗೊತ್ತಿಲ್ಲ. ಸೊ ನಿಮ್ಮ ಎನರ್ಜಿ ಹಾಗೇ ಇದೆ. ನಾನು ಎಷ್ಟು ವರ್ಷದಿಂದ ನೋಡಿದ್ದೀನಿ, ಇವತ್ತಿಗೂ ಅದು ಹಾಗೇ ಇದೆ, ಅದೇ ಎನರ್ಜಿಯಲ್ಲಿ ಮಾತಾಡಿದ್ದೀನಿ. ಸೊ ನಮಗೆ ತುಂಬ ಖುಷಿ ಇದೆ ಸರ್. ಥ್ಯಾಂಕ್ ಯು ಸರ್. ನಮ್ಮ ಸುದ್ದಿ ಮನೆಗಾಗಿ. ಓ ಥ್ಯಾಂಕ್ ಯು. ನಮ್ಗೆ ನಿಮ್ಮ ಮೇಲೆ ಭಾಳ ಅಭಿಮಾನ, ಯಾಕಂದ್ರೆ ನೀವು ಎಲ್ಲ ಯಾವಾಗಿಂದ ಇದ್ದೀವಿ. ನನಗೆ ಚೆನ್ನಾಗಿ ಜ್ಞಾಪಕ ಇದೆ, 81ನೇ ನೀವು ರವಿ ಜಗಳ ಆಡಿದಾಗ ನಾನಿದ್ದೆ ಮಧ್ಯ. ಅಲ್ಲ, ರವಿ ಅವ್ರ ಪಾಪ ಸುಮ್ಮನೆ ಒಂಥರ ಎಮೋಷನಲ್ ಆಗ್ಬಿಡೋದು. ಬರ್ಕೊಳ್ರಿ ಅವ್ರು, ನನ್ಗೆ ಚೆನ್ನಾಗ್ತದೆ, ಬರ್ಕೊಳ್ರಿ, ನಮ್ಮದ್ ಮಾತ್ರ ಬರೀತೇನೆ, ರಾಜ್ಕುಮಾರ್ ಬರೀತೀರೇನ್ರಿ ನೀವು ಅಂತ ಗಲಾಟೆ ಮಾಡಿದ್ರು ನಿಮ್ಮ ಹತ್ರ. ಅಲ್ಲಿಂದ ನಾವು ಮೇನಕಾ ಪೇಪರ್ ಅವೆಲ್ಲ ಆ ಥರ ಸಿನಿಮಾನೇ ಇಲ್ವಲ್ಲ ಸರ್ ಈಗ. ಸರ್ ಇವಾಗ ಒಂಥರ ಕಮರ್ಷಿಯಲ್ ಆಗೋದು ಸರ್, ಎಲ್ಲ ಕಮರ್ಷಿಯಲ್ ಆಗೋದು. ಆಮೇಲೆ ರಿಲೇಷನ್ನೇ ಇಲ್ಲ ಸರ್. ಈಗ ಮೊದಲೆಲ್ಲ ನಾವು ಉದಯ್ ಮರ್ಕಿನಿ ಇರ್ಬೋದು, ನೀವಿರ್ಬೋದು, ಜೋಗಿ ಇರ್ಬೋದು, VN ಸುಬ್ರಾವ್ ಇರ್ಬೋದು, ವಿಜಯಮ್ಮ ಇರ್ಬೋದು, ಇನ್ನು ಬಿಕಾಸ್ ನಮ್ಮ ದ್ವಾರಕನಾಥ್ ಅವರು ತಾಯ್ನಾಡವರು, ಸುಧಾ MB ಸಿಂಗ್ ಅವರು, ಒಂದು ರಿಲೇಷನ್ ಇರ್ತಿತ್ತು. ಇವಾಗ ಎಲ್ಲ ಕವರ್ ಆಗ್ಬಿಟ್ಟಿದೆ, ಎಲ್ಲ ಕವರ್ ಆಗ್ಬಿಟ್ಟಿದೆ. ತುಂಬ ಸಮಯ ತಗೊಂಡಿದೆ. ಥ್ಯಾಂಕ್ ಯು ಸರ್. ನಮಗೂ ಸುಮ್ಮನೆ ನಮಗೂ ಒಂದು ರೀವ್ಯಾಂಡ್ ಆಯ್ತು. ಮತ್ತೆ 83ಕ್ಕೆ 81ಕ್ಕೆಲ್ಲ ಹೋಗ್ಬಿಟ್ಟೆ. ಅಲ್ಲ, 74ಕ್ಕೆ 75ಕ್ಕೆ ನಾಗರೊಳಗೆ ಹೋಗ್ಬಿಟ್ರಲ್ಲ, 50 ವರ್ಷ ಹಿಂದೆ ಹೊಟ್ಟದ್ದು.